ಶಾಸಕ ಅರವಿಂದ ಬೆಲ್ಲದ್ ಹೆಸರಲ್ಲಿ ಲೂಟಿಗಿಳಿದಿದ್ಯಾ ಗ್ಯಾಂಗ್. ಬೆಲ್ಲದ್ ಪ್ಲಾಟ್ಸ್ ಹೆಸರಿನಲ್ಲಿ ಗೋಲ್ಮಾಲ್, ಸುಲಿಗೆಕೋರರಿಗೆ ಧಾರವಾಡ ಪೊಲೀಸರು ಸಾಥ್ ಕೊಡ್ತಿದ್ದಾರಾ ಎಂಬ ಪ್ರಶ್ನೆ. ಪ್ಲಾಟ್ನಲ್ಲಿ ವಿನಯ್ ಎಂಬಾತ ಗೋಲ್ಮಾಲ್ ಮಾಡಿದ್ದಾನೆ ಎಂಬ ಆರೋಪ. ಆತನನ್ನೇ ಕಿಡ್ನಾಪ್ ಮಾಡಿದ್ದ ನಿಖಿಲ್, ಸಂತೋಷ್ ಈಗಾಗಲೇ 42 ಲಕ್ಷ ಪಡೆದಿದ್ರು, ಮತ್ತೆ 35 ಲಕ್ಷ ಹಣ ಹಾಗೆ 1 ಎಕರೆ ಭೂಮಿಗೆ ಡಿಮ್ಯಾಂಡ್. ನನ್ನ ಸಹೋದರನ ವಿರುದ್ಧ ಆರೋಪ ಮಾಡಿ ಕಿಡ್ನಾಪ್. ನಿಖಿಲ್, ಸಂತೋಷ್ ವಿರುದ್ಧ ದೂರು ಕೊಡೋಕೆ ಹೋದ್ರೆ ಪೊಲೀಸರು ತಗೊಳ್ತಾ ಇಲ್ಲ. ಪೊಲೀಸರ ವಿರುದ್ಧ ಕಿಡ್ನಾಪ್ ಆಗಿದ್ದ ವಿನಯ್ ಸಹೋದರಿ ಕೋಮಲ ಆರೋಪ. ಪೊಲೀಸರೇ ಕಿಡ್ನಾಪರ್ಸ್ ಜೊತೆ ಸೇರಿ ಮಾಡಿದ್ರು ರಾಜಿ ಪಂಚಾಯಿತಿ. 10 ಲಕ್ಷಕ್ಕೆ ಡೀಲ್. ಪೊಲೀಸರಿಗೂ ಊಟಕ್ಕೆ 1 ಲಕ್ಷ ಡಿಮ್ಯಾಂಡ್. ಎಲ್ಲ ಕೊಟ್ಟ ಮೇಲೂ ಮತ್ತೆ ಹೆಚ್ಚಿನ ಹಣ ಬೇಕು ಅಂತ ಕಾಡ್ತಿದಾರಂತೆ ದೂರುಳರು. ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ವಿಜಯ್ ಆಯ್ಕೆ. ಇವತ್ತು ರಾಜ್ಯಪಾಲರ ಭೇಟಿಗೆ ಅವಕಾಶ ಕೇಳಿರುವ ದಳಪತಿ. ಸರ್ಕಾರ ರಚನೆಗೆ ಅವಕಾಶ ಕೋರೋಕೆ ಸಜ್ಜು. ನಾಳೆಯೇ ದಳಪತಿ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ. ಚೆನ್ನೈನ ಮರೀನಾ ಬೀಚ್ ಬಳಿ ಮೈದಾನದಲ್ಲಿ ಸಮಾರಂಭಕ್ಕೆ ಪ್ಲಾನ್. ಲಕ್ಷಾಂತರ ಫ್ಯಾನ್ಸ್ ಸಮ್ಮುಖದಲ್ಲಿ ಪಟ್ಟಾಭಿಷೇಕಕ್ಕೆ ತಯಾರಿ. ಗವರ್ನರ್ ಅನುಮತಿ ಬಳಿಕ ಮುಹೂರ್ತ ಫಿಕ್ಸ್. ಟಿವಿಕೆಗೆ ಬೆಂಬಲ ಘೋಷಿಸಿದ ಕಾಂಗ್ರೆಸ್. ಸಂಪುಟದಲ್ಲಿ 2 ಸ್ಥಾನಗಳನ್ನು ನೀಡಬೇಕು ಅನ್ನೋ ಬೇಡಿಕೆ. ಸರ್ಕಾರಿ ಮಂಡಳಿಗಳ ಕೆಲವು ಅಧ್ಯಕ್ಷ ಸ್ಥಾನಗಳನ್ನು ಕೇಳುವ ಸಾಧ್ಯತೆ. ತಮಿಳುನಾಡಿನಲ್ಲಿ ಟಿವಿಕೆ ಯಶಸ್ಸಿನಿಂದ ಪ್ರಾದೇಶಿಕ ಪಕ್ಷಗಳಿಗೆ ಹೊಸ ಹುಮ್ಮಸ್ಸು. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಬಲಪಡಿಸೋಕೆ ಎಚ್ಡಿಕೆ ನಿಖಿಲ್ ಪ್ಲಾನ್. ದಳಕ್ಕೆ ಹೊಸ ಟಚ್ ಕೊಡೋಕೆ ಕುಮಾರಸ್ವಾಮಿ ರೂಪುರೇಷೆ ತಯಾರಿ. ಒಳ್ಳೆಯ ಉದ್ದೇಶವಿರೋ ವ್ಯಕ್ತಿಗಳಿಗೆ ಯಾವತ್ತೂ ಸೋಲಿಲ್ಲ. ನಟ ವಿಜಯ್ ಗೆಲುವನ್ನ ಸಂಭ್ರಮಿಸಿದ ನಟಿ ರಾಗಿಣಿ ದ್ವಿವೇದಿ. ಕನ್ನಡದಲ್ಲೂ ಹಲವು ನಟರಿದ್ದಾರೆ, ಇಲ್ಲೂ ಸಾಧ್ಯತೆಗಳಿವೆ ಎಂಬ ಅಚ್ಚರಿಯ ಮಾತು. ನಾಯಕತ್ವ ಚರ್ಚೆ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲಿ ಇದೇ ತಿಂಗಳ 20ರಂದು ಸಾಧನಾ ಸಮಾವೇಶ. ಸರ್ಕಾರ 3 ವರ್ಷ ಪೂರೈಸ್ತಾ ಇರೋ ನೆಪದಲ್ಲಿ ತಂತ್ರ. ಮಹಾರಾಷ್ಟ್ರದಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಮರಾಠಿ ಭಾಷೆ ಕಡ್ಡಾಯ. ಕರ್ನಾಟಕದಲ್ಲೂ ಇದೇ ಮಾದರಿ ಜಾರಿಗೆ ಆಗ್ರಹ. ಸಾರಿಗೆ ಆಯುಕ್ತರಿಗೆ ಪತ್ರದ ಮೂಲಕ ಒತ್ತಾಯಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಆರೋಪದಡಿ 3 ವೈದ್ಯರ ಬಂಧನ. ಬಂಧಿತ ಡಾಕ್ಟರ್ಸ್ ಬೆಂಬಲಕ್ಕೆ ನಿಂತ ಕೆಆರ್ಪೇಟೆ ಜೆಡಿಎಸ್ ಶಾಸಕ. ನೆಗ್ಲಿಜೆನ್ಸ್ ಎಷ್ಟೇ ಎನ್ನುವ ಮೂಲಕ ಗಂಭೀರತೆಯನ್ನ ಮರೆತ ಎಚ್ಟಿ ಮಂಜು. ಶೈಕ್ಷಣಿಕ ವರ್ಷ ಆರಂಭವಾಗ್ತಾ ಇದ್ದ ಹಾಗೆ ಖಾಸಗಿ ಶಾಲೆಗಳಿಂದ ಶುಲ್ಕ ಶಾಕ್. ವರ್ಷದಿಂದ ವರ್ಷಕ್ಕೆ ಫೀಸ್ ದುಬಾರಿ. ಈ ಬಾರಿಯೂ ಹೆಚ್ಚಳ. ಪೋಷಕರು ಕಂಗಾಲು. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಚಾಲೆಂಜಿಂಗ್ ಸ್ಟಾರ್. ದರ್ಶನ್ ನೀಡಿರುವ ಕಾರಣಗಳಿಗೆ ಜೈಲ್ ಅಧಿಕಾರಿಗಳಿಂದಾನೂ ಕೌಂಟರ್. ಸೆಲ್ ವಿಡಿಯೋ, ಸಿಸಿಟಿವಿ ಸಾಕ್ಷ್ಯಗಳ ಜೊತೆ ವರದಿ ಸಲ್ಲಿಸೋಕೆ ಸಿದ್ಧತೆ. ವಿದ್ಯುತ್ ತಗುಲಿ ಮನೆಯ ಮೇಲಿಂದ ಬಿದ್ದು 9 ವರ್ಷದ ಬಾಲಕಿ ಸಾವು. ಚಿಕ್ಕೋಡಿಯ ಇಂಗಳಿ ಗ್ರಾಮದಲ್ಲಿ ಅವಘಡ. ವಿದ್ಯುತ್ ತಂತಿ ಮೇಲೆ ಬಿದ್ದ ಸ್ಕಿಪ್ಪಿಂಗ್ ಹಗ್ಗ ತೆಗೆಯೋಕೆ ಹೋಗಿ ಮೃತ. ಪಿಜಿಯಲ್ಲಿ ಕಳ್ಳತನವಾಗಿದ್ದ 2,500 ರೂಪಾಯಿ. ಮಾಲೀಕ ಇಬ್ರಾಹಿಂಗೆ ಮಾಹಿತಿ ಕೊಟ್ರೆ ಹಲ್ಲೆಗೆ ಯತ್ನಿಸಿ ಪಿಜಿ ಬಿಟ್ಟು ಹೋಗುವಂತ ಬೆದರಿಕೆ. ಮತ್ತಕೆರೆಯ ಆಶೀರ್ವಾದ ಪಿಜಿಯಲ್ಲಿ ಘಟನೆ. ಹೊಯ್ಸಳವೂ ಸಮಯಕ್ಕೆ ಬರಲಿಲ್ಲ ಅಂತ ಯುವತಿಯ ಕಣ್ಣೀರು. ಸುಡು ಬಿಸಿಲಿನಲ್ಲಿ ಹೆಚ್ಚಾದ ಬಿಯರ್ ಬೇಡಿಕೆ. ವಿಜಯನಗರ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಾರಾಟ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಪೂರೈಸೋಕೆ ಆಗ್ತಿಲ್ಲ ಅಂತಿರೋ ಬಾರ್ ಮಾಲೀಕರು.
ಬಳ್ಳಾರಿಯಲ್ಲಿ ಅಪರೂಪದ ಬಂಡೆಗಲ್ಲು ಶಾಸನ ಪತ್ತೆ. ಸುಕ್ರದಪ್ಪನ ಬೆಟ್ಟದ ಹೊಲದಲ್ಲಿ ಬೆಳಕಿಗೆ. ರಾಷ್ಟ್ರಕೂಟರ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಅಂದಾಜು. ಇತಿಹಾಸ ಸಂಶೋಧಕರಿಂದ ಅಧ್ಯಯನ. ಗೃಹಸಜ್ಜ ಕಾಂಬಿನೇಷನ್ನ ಕೇಡಿ ಸಿನಿಮಾಗೆ ನಿರೀಕ್ಷೆಗೂ ಮೀರಿದ ಕಲೆಕ್ಷನ್. 5 ದಿನದಲ್ಲಿ ಬರೋಬ್ಬರಿ 53.47 ಕೋಟಿ ಸಂಗ್ರಹ. ಹಲವೆಡೆ ಹೌಸ್ಫುಲ್ ಪ್ರದರ್ಶನ. ಪ್ರೇಕ್ಷಕರ ಸಂಖ್ಯೆಯಲ್ಲೂ ಏರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.